ಬ್ಯೂಟಿಷಿಯನ್ಗೆಲ್ಲ. ಹಾಗಾಗಿ ನಾವು ಮರೀಲಿಕ್ಕಾಗಲ್ಲ ಮೇಡಮ್. ಅವಾಗಾದ್ರೆ ಈಗೆಲ್ಲ ಮನೇಲೇ ವಾಟ್ಸಪ್ಪು ಮೇಲೆ ಐಡಿಯಾ ಬಂದಿದ್ದರಿಂದ ಅವಾಗೆಲ್ಲ ಸ್ಕ್ರಿಪ್ಟ್ ಇಟ್ಕೊಂಡು ಮನೆಗೆ ಹೋಗಿ ತಲುಪಿಸ್ತಿದ್ವಿ. ನಮ್ಮ DTP ಆಪ್ರೇಟರ್ ಕೊಟ್ಟು ಬರ್ತಿದ್ವಿ, ಶನಿವಾರ ಭಾನುವಾರ ಬರ್ತಾಯಿತ್ತು. ಈಗೆಲ್ಲ ಮೇಲಿರೋದ್ರಿಂದ ಮೇಲ್ಗೆ ಆಗ್ತಾಯಿದೆ, ಅದು ಅವ್ರಿಗೆ ಫ್ರೀ ಇದ್ದಾಗ ತಗೊಂಡು ನಮಗೆ ಅವಕಾಶ ಮಾಡ್ತಿದ್ದಾರೆ. ಹಾಗಾಗಿ ನಾವು ಯಾವತ್ತೂ ಅವ್ರಿಗೆ ಋಣಿಯಾಗಿರ್ತೀವಿ ಅಂತ ಹೇಳ್ತಾ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಆ್ಯಕ್ಚುಲಿ ಮೊನ್ನೆ ಒಂದು ದಿಢೀರಂತ ಸಮಾರಂಭ ಕಾರ್ಯಕ್ರಮ ಮಾಡಿದ್ವಿ ನಾವು ಗಣೇಶ ದಿವ್ಯವಾಗಿ. ನಾವು ಹೇಳ್ತೀವಿ, ನಾವು ಶ್ರೀಕೃಷ್ಣ ಪಾತ್ರದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ದೇಹವು ಮರಣವು ದೇಹದ ನಾಶ, ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಹೌದಲ್ವಾ? ಅಂದ್ರೆ ನಾನು ಏನು ಕೇಳಕ್ ಹೋಗ್ತೇನೆ ಅಂತಂದ್ರೆ, ಆ ದಿವ್ಯಾತ್ಮ ಅಂತಕ್ಕಂಥದ್ದಕ್ಕೆ ಮತ್ತು ಪವಿತ್ರವಾದ ಒಂದು ಶರೀರದಲ್ಲಿ ಅವರು ಆಗ್ತಾರೆ. ಅಂತಹ ಇವತ್ತು ಅವ್ರ ದಿವ್ಯಾತ್ಮ ಪವಿತ್ರವಾದ ಶರೀರವನ್ನು ಸೇರಿದ ಹೋದ್ರೆ ಇಲ್ಲೆಲ್ಲದನ್ನು ಮಾತಾಡಿಸ್ತಾ ಇರ್ತಾರೆ, ಅದರ ಅರಿವು ನಮಗಿರಲ್ಲ. ಯಾಕಪ್ಪ ಅಂದ್ರೆ ಅದು ನಮಗೆ ಆ ಶಾರೀರಿಕವಾಗಿ ಅವ್ರು ಗೋಚರಿಸ್ತಾ ಇರಲ್ಲ. ಯಾಕೆಂದರೆ ರಾಣಿ ಮೇಡಮ್ ಆಗಲಿ, ಮಂಗಳಾ ಶ್ವೇತಾ ಮೋಹನ್ ರವರಾಗಲಿ, ನಮ್ಮ ಅನಂತರಾಜ್ ಸರ್ ಅವರಾಗಲಿ, ನಿಮ್ಮೆಲ್ಲರ ಒಡನಾಟ ಅವರಿಗೆ ಇವತ್ತು ಅತ್ಯಂತ ಒಂದು ಆನಂದ ಪೂರ್ತಿಯಾಗಿ ಅವರಿಗೆ ಇದು ಇರ್ತದೆ, ಅವ್ರದ್ದು ದಿವ್ಯಾತ್ಮ ನಲಿದಾಡ್ತದೆ. ಅಂಥ ದಿವ್ಯಾತ್ಮಕ್ಕೆ ನಾನು ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ, ನೀವೆಲ್ಲರೂ ಆಗಮಿಸಿದ್ದೀರಿ. ನನಗೂ ಒಂದು ತುಂಬ ಅವ್ರ ಬಗ್ಗೆ ಅತಿ ಗೌರವ ಇದೆ. ವೆಂಕಟೇಶ್ ಸರ್ ಅವರಿಗೆ ನಮನವನ್ನು ಮಾಡ್ತಾ, ನಾನು ಮಂಗಳಾ ಮೇಡಮ್ಗೆ ಮತ್ತೆ ತುಂಬ ಹೃದಯದ ವಂದನಾಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿದಾಯವನ್ನು ಹೇಳ್ತೀನಿ. ಧನ್ಯವಾದ. ಇತ್ತೀಚಿನ ದಿನದಲ್ಲಿ ಎಲ್ಲರದ್ದು ಮಾರ್ಗಗಳು ಬದಲಾಗಿದೆ, ಆದರೆ ಪ್ರೀತಿ ವಿಶ್ವಾಸ ಹಾಗೆ ಇದೆ ಅಂತ ಭಾವಿಸ್ತಾ, ಮತ್ತು ಇವರನ್ನು ಸಮ್ಮೇಳನ ಮಾಡಿ ಆಲೂರು ಕೇಂದ್ರ ಸಾಹಿತ್ಯ ಸಮ್ಮೇಳನ ಮಾಡಿ ನನ್ನನ್ನು ಸರ್ವಾಧ್ಯಕ್ಷ ಮಾಡಿ ದೂರಿಯಾಗಿ ನಡೆಸ್ಕೊಂಡು ನನ್ನನ್ನು ಗೌರವಿಸಿದ್ದಾರೆ. ಹಾಗೆ ನಮ್ಮ ಮಹಿಳೆಯರ ಶೈಲಜಾ ಹಾಸನ ಅವರ ನೇತೃತ್ವದಲ್ಲಿ ಒಂದು ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿ ಬೆಳ್ಳಿ ವೃತ್ತದಲ್ಲಿ ಮೆರವಣಿಗೆ ಮಾಡಿ ದೊಡ್ಡದಾಗಿ ಕಾರ್ಯಕ್ರಮ ಮಾಡಿದರು. ಅದಂತೂ ನಭೂತ ಭವಿಷ್ಯಕ್ಕೆ ಆಯಿತು. ಹಾಗಾಗಿ ನಾನು ನೆನಪಿಸ್ಕೋಬೇಕು ಅಂತಂದರೆ, ಇವರೆಲ್ಲರ ಪ್ರೀತಿಯಿಂದ ನಾನು ಒಂದು ಶಕ್ತಿಯಾಗಿದ್ದೀನಿ ಅಂತ ಅನಿಸುತ್ತೆ. ಮತ್ತು ಇವಾಗ ಅನಂತರಾಜ್ ಅವ್ರಿಗೆ, ಗಣೇಶ್ ಅವ್ರಿಗೆ, ಮತ್ತು ವೆಂಕಟೇಶ್ ಅವರು ಅಷ್ಟೇ ತುಂಬ ಅಭಿಮಾನ. ಮತ್ತು ಅವರ ತಂದೆ ಕಾಲದಲ್ಲಿ ನಮಗೆ ತುಂಬ ಪರಿಚಯ. ನಾವು ಸಕಲೇಶ್ಪುರದಿಂದ ಬಂದರೆ ಇವ್ರ ಮನೆಗೆ ಊಟಕ್ಕೆ ಬರ್ತಾಯಿದ್ದಿದ್ದು ಚಿಕ್ಕ ಹುಡುಗರಲ್ಲಿ. ನಮ್ಗೆ ಗೊತ್ತಾಗಿ ಯಾರ ಮನೆಗೆ ಹೋಗ್ಬೇಕು ಅಂತಲೇ ಗೊತ್ತಿರಲಿಲ್ಲ. ಸೀದಾ ಇವ್ರ ಮನೆಗೆ ಬಿಡ್ತಿದ್ವಿ, ಇಲ್ಲಿ ಸತ್ಯನಾರಾಯಣ ಅಂತ ಅವ್ರ ಮನೆಗೆ ಹೋಗ್ತಾಯಿದ್ವಿ. ಯಾರು ಕರಿಬೇಕು ಅಂತಲೇ ಇರಲಿಲ್ಲ. ಅವತ್ತಿನ ಸಾಮಾಜಿಕ ಪರಿಸ್ಥಿತಿ ಬೇರೆ. ಇವತ್ತು ಯಾರನ್ನಾದ್ರು ಮಾತಾಡ್ಸ್ಬೇಕಾದ್ರೂ 10 ಸತಿ ಯೋಚನೆ ಮಾಡಬೇಕಂತ ಸಂದರ್ಭಗಳಿದೆ. ಆದರೆ ಕಾಲದ ಗತಿಯಲ್ಲಿ ನಾವೆಲ್ಲವನ್ನು ಸಹಜವಾಗಿ ತಗೊಂಡು ಮುನ್ನಡಿಬೇಕಾಗಿದೆ. ಈ ಒಂದು ರಂಗಕಲೆ ಹಾಸನದಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದಿ, ಶ್ವೇತಾ, ರಾಣಿ ಮತ್ತು ನೀವೆಲ್ಲರೂ, ಜಯಲಕ್ಷ್ಮಿ ಅವರಂತೂ ಎಲ್ಲದರಲ್ಲೂ ಇರ್ತಾರೆ. ಹಾಗೆ ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಮುನ್ನುಗ್ಗಿ ಕೆಲಸ ಮಾಡಿ ಕೊಟ್ರೇಶ್ ಅಂತ ಕೇಂದ್ರ ಸಾಹಿತ್ಯ ಅಕಾಡೆಮಿನ ಒಂದು ರಾಜ್ಯ ಅಂತಾರಾಷ್ಟ್ರೀಯವಾಗೂ ಬೆಳೆಸ್ತಾ ಇದ್ದಾರೆ. ಹಾಸನದ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ಹಾಸನ ಜಿಲ್ಲೆಯ ಕಲೆಯ ತವರೂರಾದರೂ ಕಲೆ ಸಾಹಿತ್ಯದಲ್ಲಿ ಒಂದು ನಾವು ಪೂರ್ವೋದ್ಯಮಕ್ಕೆ ಬಂದ ಸಂದರ್ಭದಲ್ಲಿ 1975-76ನೇ ಇಸ್ವಿಯಲ್ಲಿ ತುಂಬ ಒಂದು ಹಿನ್ನಡೆಯಿತ್ತು. ಆದರೆ ಇವರೆಲ್ಲರ ಸಹಕಾರದಿಂದ ಮುನ್ನೆಲೆಗೆ ಬಂದಿದೆ. ಇಷ್ಟು ಜನ ಯಾರೂ ಕರೆದಲ್ಲಿ ಅವರೇ ಇಷ್ಟಪಟ್ಟು ಬಂದಿದ್ದೀರಾ. ಹಾಗಾಗಿ ನಿಜವಾಗಿಯೂ ಮಂಗಳ ಒಂದು ಪ್ರೀತಿಯ ಸಂಬಂಧವನ್ನು ಎಲ್ಲರೊಂದಿಗೆ ಬೆಳೆಸಿದ್ದಾರೆ. ಮತ್ತು ಮಂಗಳಾಗೆ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ.